ಗುರುಜಿ, ಶಿವಂ ವಾಸ್ತು ಅನ್ನೋ ಸಮಯ ಆಯ್ತು. ನೀವು ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತಿದ್ರಿ ಈ ನಿಂಬೆ ಹಣ್ಣಿನ ಮಹಾತ್ಮೆಯ ಕುರಿತು. ಅಂಗಡಿನಲ್ಲಿ ತಪ್ಪದೇ ಇಡ್ಲೇಬೇಕು ಅಂತ ಹೇಳಿದ್ರಿ. ಜೊತೆಗೆ ಮನೆಯಲ್ಲೂ ಇಟ್ರೆ ದೃಷ್ಟಿ ನಿವಾರಣೆ ಆಗತ್ತೆ. ಅದು ಗಾಜಿನ ಲೋಟದಲ್ಲಿ ನೀರ್ ತುಂಬಿಸಿ ಹಾಕ್ಬೇಕು ಅಂತ ಹೇಳ್ತಿದ್ರಿ. ಜೊತೆಗೆ ಕ್ಯಾಶ್ ಬಾಕ್ಸ್ ನಲ್ಲಿ ಇಡಬೇಕು. ಆದ್ರೆ ಬರೀ ನಿಂಬೆ ಹಣ್ಣು ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದೇನೋ ಒಂದು ವಿಶೇಷವಾದ ವಸ್ತುವಿನ ಕುರಿತು ಹೇಳ್ತೀನಿ ಅಂತಿದ್ರಿ. ಖಂಡಿತ. ನೋಡಿ ವೀಕ್ಷಕರೇ, ಇವತ್ತು ಶಿವಂ ವಾಸ್ತುಯುತವಾಗಿರ್ತಕ್ಕಂಥ ಮನೆ, ಗಾಳಿ, ಬೆಳಕು, ಬೆಂಕಿಯಾಗಿರ್ತಕ್ಕಂಥ ಅಗ್ನಿಜ್ವಾಲೆ, ತದನಂತರ ನೀರು, ವಾತಾವರಣ, ಈ ಭೂಮಿ ಮೇಲೆ ನಾವು ನಡೆದಾಡ್ತಕ್ಕಂಥ ವಾತಾವರಣ, ಇದೆಲ್ಲವೂ ಪಂಚಭೂತಗಳು ಅಂತ ಕರಿತೀವಿ. ಅದಕ್ಕೆ ಮನೆಯ ವಾಸ್ತುವಲ್ಲಿ ನಮ್ಮ ಜೀವನ ಹೇಗೆ ನಡ್ಕೊಂಡು ಹೋಗಬೇಕು, ಅದೇ ಶಿವಂ ವಾಸ್ತು. ಇಂಥ ಒಂದು ಶಿವಂ ವಾಸ್ತುಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಮೊದಲಾಗಿ ಶಿವನ ಸ್ವಾಗತ ಮಾಡೋಣ, ತದನಂತರ ಮಿಕ್ಕ ವಿಚಾರ. ಬನ್ನಿ. ಜೈ ಬೋಲೋ ಶಂಕರ. ನೋಡಪ್ಪ, ಎಷ್ಟು ಸಂತೋಷ ಆಗತ್ತೆ. ಇವತ್ತಿನ ದಿವಸ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಈ ಶಿವಂ ವಾಸ್ತು ಅನ್ನೋದು ಪ್ರತಿಯೊಬ್ಬರು ಕೇಳ್ತಕ್ಕಂಥದ್ದು ಏನು ಅಂದರೆ, ಗುರುಗಳೇ, ಪುಸ್ತಕ ನೀವು ಯಾವ ಕಾಲಕ್ಕೂ ಪ್ರತಿಯೊಬ್ಬರು ಮಾಡ್ತೀರಾ, ಈ ಶಿವಂ ವಾಸ್ತು ಬಗ್ಗೆ ಬಹಳಷ್ಟು ವಿಚಾರ ತಿಳಿಸಿದ್ದೀರಾ, ಸಂಕ್ಷಿಪ್ತವಾಗಿ ಅಲ್ಲದೆ ಎಷ್ಟೋ ವಿಸ್ತಾರವಾಗಿ ತಿಳಿಸ್ತಾ ಇದ್ದೀರಾ, ಯಾವ ಕಾಲಕ್ಕೂ ಲೆಟ್ರಿನ್ ಬಾತ್ರೂಮ್ ಕೂಡ ಬಿಟ್ಟಿಲ್ವಲ್ಲ ಅಂತ ನೀವು ಹೇಳಿದ್ರಿ. ಭಾಳ ಸಂತೋಷ ಆಗುತ್ತೆ. ಅಂದರೆ ಪ್ರತಿಯೊಬ್ಬರ ಮುಂದೆನೂ ಎಲ್ಲವನ್ನೂ ಹೇಳ್ತಕ್ಕಂಥದ್ದು ವಿಸ್ತಾರವಾಗಿ ಹೇಳಿದ್ರೇ ತಲೆಗೆ ಹೋಗೋದು. ಎಷ್ಟೋ ಜನಕ್ಕೆ ಇಷ್ಟು ವಿಸ್ತಾರವಾಗಿ ಹೇಳೋದು ತಲೆಗೆ ಹೋಗದಿದ್ದಾಗ ಏನು ಮಾಡೋದು, ಮೊಂಡ ಜನ್ಮ ಅಂತೀವಿ ಅಲ್ವಾ. ಅದಕ್ಕೆ ಆ ಬುದ್ಧಿಶಾಲಿಗಳಿಗೆ, ಜ್ಞಾನ ಸಿದ್ಧಿಗೆ, ದೈವಾನುಗ್ರಹ ಭಕ್ತಪ್ರಿಯರು ಎಲ್ಲರಿಗೂ ಈ ಶಿವಂ ವಾಸ್ತುವಲ್ಲಿ ಒಂದು ವಿಚಾರ. ನಿಂಬೆ ಹಣ್ಣು ಅಂದರೆ ನಾವೇನಂತೀವಿ, ಮಂಗಳ ಗ್ರಹ ಅಂತ ಕರಿತೀವಿ. ಈ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಂಬೆ ಹಣ್ಣು ಹುಳಿ ಅಲ್ವಾ. ಆ ಕುಜನ ಅಂಶದಲ್ಲಿ ಕುಜ ಮತ್ತು ಗುರು, ಹಳದಿ ಬಣ್ಣ. ಆ ಹಳದಿ ಬಣ್ಣ ಗುರುಮಂಗಳ ಯೋಗ. ಈ ಗುರುಮಂಗಳ ಯೋಗವನ್ನ ಮನೆಯಲ್ಲಿ ಗುರು ಮತ್ತು ಮಂಗಳ ಗ್ರಹ ಎಲ್ಲೂ ಎರಡಿರುತ್ತೋ ಅದು ಯಂತ್ರವಾಗಿ ಪರಿಗಣಿಸುತ್ತೆ. ಯಂತ್ರವಾಗಿ ಪರಿಗಣಿಸ್ತಕ್ಕಂಥ ವಿಚಾರವನ್ನ ಮನೆಯಲ್ಲಿ ಇಟ್ಕೊಂಡಾಗ ಎಲ್ಲಿಡಬೇಕು ಅಂತ ಎಲ್ಲ ರೀತಿಯಲ್ಲೂ ಹೇಳಿದೆ. ಆದರೆ ದುಡ್ಡನ್ನು ಶೇಖರಣೆ ಮಾಡಿರೋ ಸ್ಥಳ ಯಾವತ್ತು ಕಾಂಚನಂ ಕಾರ್ಯಸಿದ್ಧಿ ಆದಾಗ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಸುಮ್ಮನೆ ಖರ್ಚಾಗಬಾರ್ದು. ಖರ್ಚಾಗಬೇಕು. ಖರ್ಚು ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋಕೆ ಏನು ಉಪ್ಪಿನಕಾಯಿ ಗಾಜಿನ ಬಾಸಲ್ಲಿ ಹಾಕ್ಬಿಟ್ಟು, ನೋಡಿ ನಾನು ಚಪಾತಿ ನೆನ್ಸ್ಕೊತಾ ಇದ್ದೀನಿ, ದಿನಾ ಹಂಗೆ ತಿನ್ನೋಕ್ಕಾಗತ್ತಾ? ಅಸಹ್ಯ. ಅದೆಲ್ಲ ಮಾಡ್ತಕ್ಕಂಥವ್ರು ಯಾರೋ, ಅಯ್ಯೋ ಅಜ್ಜಿ ಪುಂಡ್ರು. ಅದಕ್ಕೆ ಹೇಳಿದ್ದು, ಬಚ್ಚಿಟ್ಟಿದ್ದು ಪರರಿಗೆ ಹೊಟ್ಟೋಗುತ್ತೆ, ಆಮೇಲೆ ಸದ್ಯ ಯಾವನೋ ದೋಚ್ಕೊಂಡು ಹೋಗ್ಬಿಡ್ತಾನೆ. ಆದರೆ ಎಲ್ಲವನ್ನು ಖರ್ಚು ಮಾಡಬೇಕು. ಅಟ್ಲೀಸ್ಟ್ ನೀವು ಖರ್ಚು ಮಾಡ್ಕೋಬೇಡ್ವೇನ್ರಿ, ಆದರೆ ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡಬೇಕು. ಸುಮ್ಮನೆ ವೇಸ್ಟ್ ಆಗಬಾರ್ದು. ಅದಕ್ಕೆ ಒಂದು ಗುಪ್ತ ಮಾರ್ಗ ಏನು ಅಂದರೆ, ನೀವು ಮಾಡಬೇಕಾದ ಇಷ್ಟೇ. ಮಹಾಲಕ್ಷ್ಮಿ, ಅದಕ್ಕೆ ಕುಬೇರ ಲಕ್ಷ್ಮಿ ಅಂತ ಕರಿತೀವಿ. ಕುಬೇರ ಮತ್ತು ಲಕ್ಷ್ಮಿ ಇಬ್ಬರು ಸಂಚಾರ ನಿಗಮದಲ್ಲಿ ಯಾವತ್ತೂ ಚರಚರಾದಲ್ಲಿ ಇದ್ದಾಗ, ಅಂದರೆ ಯಾವುದೇ ದುಡ್ಡು ಓಡಾಡ್ತಿರೋದು, ಫ್ಲೋಯಿಂಗ್ ಬಾಡಿ, ಆ ಫ್ಲೋಯಿಂಗ್ ಬಾಡಿನ ಸ್ಥಿರವಾಗಿ, ಅದಕ್ಕೆ ಚರಲಕ್ಷ್ಮಿ ಸ್ಥಿರವಾಸ ಅಂತ ಭದ್ರ ಕೂಡಿಸ್ಬೇಕು. ಹೇಗೆ ಕೂಡಿಸೋದು? ನಿಂಬೆಹಣ್ಣನ್ನು 32 ನಾಣ್ಯಗಳನ್ನು ಪ್ರತಿ ಪೂರ್ವಕವಾಗಿರ್ತಕ್ಕಂಥ ಒಂದು ಪೌರ್ಣಮಿನೋ ಅಮಾವಾಸ್ಯೆ ದಿವಸನೂ ಪೂಜೆ ಮಾಡಬೇಕು. ನೀವು ಫಸ್ಟ್ ಏನು ಮಾಡಿ, ಒಂದು ನಿಂಬೆಹಣ್ಣನ್ನು ಪೂಜೆ ಮಾಡಿ. ಆವತ್ತಿನ ದಿವಸ ಕನಕಾಂಬ್ರ ಹೂ ಬಿಟ್ಟು ಇನ್ನೇನು ಹಾಕ್ಕೊಡ್ದು. ಏನೇಳೆ? ಕನಕಾಂಬ್ರ ಹೂ ಬಿಟ್ಟು ಏನನ್ನು ಹಾಕ್ಕೊಡೋದು. 32 ನಾಣ್ಯಗಳು. ಮಹಾಲಕ್ಷ್ಮಿಗೆ 32 ಸಂಖ್ಯೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ 32 ಸಂಖ್ಯೆಯಲ್ಲಿ ಮಹಾಲಕ್ಷ್ಮೀ ಚ ವಿದ್ಮಹೇ ಲಕ್ಷ್ಮೀ ಪೂಜಿತಾಯ ಧೀಮಹಿ ಅಂತ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ಆವಾಗ ನೀವೇನು ಮಾಡಿ, ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಓಂ ಮಹಾಲಕ್ಷ್ಮೀಭ್ಯೋ ನಮಃ ಅಂತ ಪ್ರಾರ್ಥನೆ ಮಾಡಬೇಕು. ಈ ಮಹಾಲಕ್ಷ್ಮೀಭ್ಯೋ ನಮಃ ಅಂತ ಪ್ರಾರ್ಥನೆ ಮಾಡಿ ಹಾಕಿರ್ತಕ್ಕಂಥ ಒಂದು ನಾಣ್ಯ ಅಲ್ಲೇ ಇರುತ್ತೆ. ಎರಡನೇ ಭಾಗನೂ ಹಾಗೆ, ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಓಂ ಮಹಾಲಕ್ಷ್ಮೀಭ್ಯೋ ನಮಃ, ಎರಡನೇ ಕಾಯಿನ್. ಹಾಗೆ ಆ 32 ನಾಣ್ಯಗಳನ್ನ ಹಾಕ್ತಾ ಹೋಗಬೇಕು. ಹಾಕಿದ 32 ನಾಣ್ಯಗಳ ನಂತರ ಒಂದು ನಿಂಬೆಹಣ್ಣು ಇಟ್ಟು, ಅರ್ಶಿಣದ ಕೊಂಬನ್ನು ಇಟ್ಟು, ತದನಂತರ ಆ ನಾಣ್ಯದ ಜೊತೆಗೆ ಒಂದು ಬಂಗಾರದ್ದೇನಾದರೂ ತಂತಿನೋ, ಬಂಗಾರದ್ದೇನಾದರೂ ನಾಣ್ಯವೋ ಅಥವಾ ಬಂಗಾರದ್ದೇನಾದರೂ ಡಾಲರೋ, ಒಂದು ಬಂಗಾರವನ್ನು ಅದರ ಜೊತೆಗೆ ಇಡೋದು. ಬೆಳ್ಳಿದು ಯಾವುದಾದ್ರೂ ಒಂದು ನಾಣ್ಯವೋ ಯಾರೋ ಕೊಟ್ಟಿರ್ತಾರೆ ಗಿಫ್ಟ್ ಆಗಿ, ಆ ಬೆಳ್ಳಿದನ್ನು ಇಟ್ಟೋದು. ಒಂದು ಬಟ್ಲಲ್ಲಿ ಹಾಕಿಡಬೇಕು. ಈ ಬಟ್ಲಲ್ಲಿ ಹಾಕಿಟ್ಟಾಗ ಪಾದರಸ ಬಹಳ ಮುಖ್ಯ.
ಅದನ್ನು ತರಿಸ್ಬೇಕಾದ್ರೆ ಶ್ರೀಲಂಕಾ ಭಾಗದಲ್ಲಿ ತರಿಸ್ಬೋದು, ಇಲ್ಲದೇ ಇದ್ರೆ ನಾವು ಹಿಮಾಲಯದಲ್ಲಿಂದ ತರಿಸ್ಬೋದು, ಇಲ್ಲದಿದ್ದರೆ ವಿದೇಶದಾಗಿರ್ತಕ್ಕಂಥ ಜರ್ಮನಿಯಿಂದ ತರಿಸ್ಬೋದು. ಯಾಕೆಂದರೆ ಇಲ್ಲಿ ಈ ಬೆಟ್ಟಗಳು ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಬೆಟ್ಟಗಳಿದೆ. ಆ ಬೆಟ್ಟದಲ್ಲಿ ಆ ಶುಕ್ರ ಬಂದಾಗ ಅದನ್ನು ಶೇಖರಣೆ ಮಾಡಿ ಒಂದು ಹಳ್ಳವನ್ನು ತೋಡಿರ್ತಾರೆ, ಅಲ್ಲಿಂದ ಬಂದಿರತಕ್ಕಂಥ ಅದರೊಳಗೆ ಸೇರ್ಕೊಳ್ಳುತ್ತೆ. ಶುಕ್ರನೇ ಧನಪ್ರಾಪ್ತಿ. ಆ ಪಾದರಸವನ್ನು ಓಡಾಡ್ತಾ ಇರತಕ್ಕಂಥ ಗುರು ತತ್ವವನ್ನು ಹಿಡ್ಕೊಂಬಂದು ಶುಕ್ರವನ್ನು ಬಂಧನೆ ಮಾಡಬೇಕು. ಗಾಜಿನ ಗ್ಲಾಸಲ್ಲಿ ಪಿಕ್ ಮಾಡಬೇಕು. ನೀವು ಮುಚ್ಚಿಡೋದು ಆ ಗಾಜಿನ ಗ್ಲಾಸಲ್ಲಿ, ಇಲ್ಲ ಪ್ಲಾಸ್ಟಿಕ್ಕಲ್ಲಿ, ಬೇರೆದ್ರಲ್ಲಿ ಇಡೋಕ್ಕೆ ಆಗೋದೇ ಇಲ್ಲ. ತೂತು ಮಾಡಿ ಹೊಡಾಗಿರುತ್ತೆ. ಅದಕ್ಕೆ ಹೇಳೋದು, ಅದನ್ನೆತ್ತಿ ಆ ನಾಣ್ಯದ ಜೊತೆಗೆ 32 ನಾಣ್ಯದ ಜೊತೆಗೆ ಇಟ್ಬಿಟ್ಟು ಸ್ಥಳದಾದಾಯ ವಿದ್ಮಹೇ ಗೃಹದೇನವೇ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್ ಅಂತ ಹೇಳಿ ಕನಕಾಂಬ್ರ ಹೂಗಳನ್ನು 32 ಕನಕಾಂಬ್ರ ಅದ್ರಾಗ ಹಾಕಿ ಸ್ಮರಣೆ ಮಾಡ್ಕೊಳ್ಳಿ. ಊದ್ಗಡ್ಡಿ ದಿನಾ ಹಚ್ಚಿ ತೋರಿಸಿ ನಮಸ್ಕಾರ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸಾಗಿ ಧನಪ್ರಾಪ್ತಿ ಹೆಂಗಿರುತ್ತೆ ಅಂದರೆ ಕಾಂಚನಂ ಕಾರ್ಯಸಿದ್ಧಿ. ಇದು ಕ್ಯಾಶ್ ಬಾಕ್ಸಲ್ಲಿ ಅಂಗಡಿ ಒಳಗೆ ಇಟ್ಕೊಳ್ಳೋರು ಅಕಸ್ಮಾತ್ ಕೆಲವರು ಇಟ್ಕೊಳ್ತಾರೆ, ಗಲ್ಲದ ಪೆಟ್ಟಿಗೆಪ್ಪ ಇವತ್ತಿರಲಿ ಅಂತ, ಅಲ್ಲೂ ಇಟ್ಕೋಬೋದು. ಆದರೆ ಗಲ್ಲದ ಪೆಟ್ಟಿಗೆಯಲ್ಲಿ ಇಟ್ಕೊಂಡಿರೋದನ್ನ ಇವತ್ತು ಎತ್ಕೊಂಡು ಹೋಗಿ ಪೂಜೆ ಮಾಡಿದ್ರೆ ನಾಳೆ ಸಾಯಂಕಾಲ ಅಂದರೆ ವಾಪಸ್ ನೀವು ಮನೆಗೆ ಬರಬೇಕಾದ್ರೆ ಸಾಯಂಕಾಲ ಎತ್ಕೊಂಡು ಬಿಡ್ಬೇಕು. ತಿರುಗಿ ತಂದು ದೇವ್ರ ಮನೆ ಇಡಬಾರ್ದು. ಈ ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿರ್ತೀರ ಅದ್ರ ಜೊತೆಗೆ ಇಡಬೇಕು. ಎರಡಕ್ಕೂ ಸೇರಿಸಿ ಊದ್ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿ ಆಮೇಲೆ ಬಾಗಿಲು ಹಾಕಬೇಕು. ಈ ರೀತಿ ಗುಪ್ತೇನ ಸ್ಥಿರ, ಎಷ್ಟು ಗುಪ್ತವಾಗಿ ಇಟ್ಟಿರ್ತೀರೋ ಯಾರಿಗೂ ತೋರಿಸ್ಬಾರ್ದು. ಹೇಳಿದ್ದೀನಿ ಯಾವ ಕಾಲಕ್ಕೂ. ನಾನೇನೋ ಟಿ ವಿಲಿ ಹೇಳ್ತಾ ಇದ್ದೀನಿ, ನೀವು ಅದರೊಳಗೆ ಇರೋದು ತೋರಿಸ್ಬಾರ್ದು. ಓ ತಂದ್ಬಿಟ್ರ ಗುರುಗಳು ಹೇಳಿದ್ರು, ಬ್ರಹ್ಮಾಂಡ ಗುರುಗಳು, ಓ ಪರವಾಗಿಲ್ಲ ಅಂತ ಹೇಳಿದ್ದು ಏನು ಮಾಡ್ತಾರೆ ಗೊತ್ತಾ, ಊರೆಲ್ಲ ಹಬ್ಕೊಂಡ್ಬರ್ತಾರೆ. ಅದಕ್ಕೆ ಹೇಳಬಾರ್ದು. ನೀವು ತೋರಿಸೋದು ಮಾಡೋದು ಈ ಕಿವಿಗೆ ಆಗೋದು ಆ ಕಿವಿಗೆ ಗೊತ್ತಾಗಬಾರ್ದು, ಈ ಕೈ ಮಾಡೋದು ಆ ಕೈ ಗೊತ್ತಾಗಬಾರ್ದು. ಅಷ್ಟು ಚೆನ್ನಾಗಿ ಇಟ್ಕೊಂಡು ಆ ನಿಂಬೆಹಣ್ಣನ್ನು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರದಲ್ಲಿ ಚೇಂಜ್ ಮಾಡಬೇಕು. ಚೇಂಜ್ ಮಾಡೋಕ್ಕೆ ಮೊದಲು ನಿಮ್ಮ ಹೆಂಡತಿಯರ ಕೈಯಲ್ಲಿ, ಗಂಡಸರೆಲ್ಲರೂ ಹೆಂಡತಿಯರ ಕೈಯಲ್ಲಿ ರಾವ್ ಕಾಲದಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ರಾವ್ ಕಾಲದಲ್ಲಿ ನಿಂಬೆಹಣ್ಣನ್ನು ದೇವರ ಹತ್ರ ಇಟ್ಟು ವೀಳ್ಯದೆಲೆ ಮೇಲೆ ಕುಂಕುಮಾರ್ಚನೆ ಮಾಡಬೇಕು. ದುರ್ಗಾ ಸಪ್ತಶತಿ ಆದರೂ ಸರಿ, ದುರ್ಗಾ ಅಷ್ಟೋತ್ತರ ಸರಿ, ಅಥವಾ ದೇವಿ ಖಡ್ಗಮಾಲ ಸ್ತೋತ್ರ ಅದು ಸರಿ. ಆ ನಿಂಬೆಹಣ್ಣಿಗೆ ಪೂಜೆ ಮಾಡಿ ರಕ್ಷೆ. ಇದನ್ನು ನಿಂಬೆಹಣ್ಣನ್ನು ಅಲ್ಲಿ ಇಟ್ಟ ಮೇಲೆ ಆ ಹಳೆ ನಿಂಬೆಹಣ್ಣು ತೆಗಿಬೇಕು. ತೆಗೆದು ಬೀರುಗೆ ನಿವಾಳಿಸಿ, ಮನೆಗೆಲ್ಲ ನಿವಾಳಿಸಿ, ಮನೆ ಮನುಷ್ಯರು ಯಾರೇ ಇದ್ದಾರೆ ಅವ್ರಿಗೂ ನಿವಾಳಿಸಿ, ಹೊರಗಡೆ ಹೋಗಿ ಎಡಗಾಲಲ್ಲಿ ತುಳಿದುಬಿಟ್ಟು ಈ ಕಡೆ ಒಂದು ಆ ಕಡೆ ಒಂದು ಬಿಸಾಕೋದು. ಇದನ್ನು ರಕ್ಷೋ ರಕ್ಷತಿ ಅಂತ ಹೇಳಿದೆ ಸ್ಮರಣೆ ಮಾಡಿಕೊಂಡಾಗ ಪ್ರತಿ ಮಂಗಳವಾರ ಇದ್ದರೆ ಮಂಗಳವಾರ ಬದಲಾಯಿಸ್ಕೊಳ್ಳಿ, ಶುಕ್ರವಾರ ಆದರೆ ಶುಕ್ರವಾರ ಬದಲಾಯಿಸ್ಕೊಳ್ಳಿ, ಭಾನುವಾರ ಆದರೆ ಭಾನುವಾರ ಮಾಡಿಸ್ಕೊಳ್ಳಿ. ಈ ರೀತಿ ಮಾಡಿಕೊಂಡಾಗ ನಿಂಬೆಹಣ್ಣಿಗೆ ಶ್ರೇಷ್ಠತೆ ಸಿಗುತ್ತೆ. ತಾನಾಗಿ ಅಭಿವೃದ್ಧಿ ಆಗ್ತಕ್ಕಂಥ ಧನಪ್ರಾಪ್ತಿ. ಏನು ಅಂದರೆ ರಾತ್ರಿ 100 ರೂಪಾಯಿ ಹಾಕಿದ್ರೆ ಬೆಳಗ್ಗೆ ಎಳಸಿ 200 ರೂಪಾಯಿ ಏನು ಸಿಗಲ್ಲ. ಅರ್ಥ ಆಯ್ತಾ? ಕಾರ್ಯಸಿದ್ಧಿ ಅಂದ್ರೇನು? ದುಡ್ಡು ತಾನಾಗೆ ಶೇಖರಣೆ, ಆಕರ್ಷಣೆ ಗ್ರಹ. ಕರೆಕ್ಟಾಗಿ 32 ದಿವಸ ಆಗಲಿ ನೋಡಿ. ನೀವು ಪ್ರತಿ 32 ದಿವಸ ಜ್ಞಾಪಕ ಇಟ್ಕೋಬೇಕು. ಆ ಕಾಣಿಗಳು, ಆ ಕಾಯಿನ್ಸು ಎಲ್ಲ ತಗೊಂಡು ನಿಂಬೆಹಣ್ಣನ್ನು ಬೇರೆಯನ್ನ 5 ಇಟ್ಕೊಂಡು ತಗೊಂಬಂದು ಈ ಪಾದರಸದ ಜೊತೆಗೆ ದೇವ್ರ ಮನೇಲಿ ಕಲಶ ಇಟ್ಟು ಲಕ್ಷ್ಮೀ ಫೋಟೋ ಉತ್ತರಕ್ಕೆ ತಿರುಗಿಸಿ ಪೂಜೆ ಮಾಡಬೇಕು. ಯಾವ ಲಕ್ಷ್ಮಿ? ಸುಮ್ಮನೆ ಯಾವ್ಯಾವ ಲಕ್ಷ್ಮಿ ಪೂಜೆ ಮಾಡೋದಲ್ಲ. ಆದಿಶಂಕರಾಚಾರ್ಯರು ವಿಳೆದೆಲ್ಲ ಬರೆದಿರ್ತಕ್ಕಂಥ ಲಕ್ಷ್ಮಿಯನ್ನ ಏನು ಬರೆದಿದ್ದಾರೋ ಆ ಲಕ್ಷ್ಮಿಯನ್ನ ಇಟ್ಟು ಪೂಜೆ ಮಾಡಿದ್ರೆ ಶ್ರೇಷ್ಠತೆ. ಮೂಲ ಮಂತ್ರ ಒಂದಿದೆ, ಆ ಮಂತ್ರವನ್ನು ಒಂದು ಪಟ್ಟಣದಲ್ಲಿ ಕಟ್ಟಿ ಇಡಬೇಕು. ಈ ಮಂತ್ರವನ್ನು ಸುಮ್ಮನೆ ಟಿ ವಿಯಲ್ಲಿ ಕೊಟ್ಬಿಟ್ರೆ ಓಹೋ ಫಸ್ಟ್ ಕ್ಲಾಸ್, ಏನು ಬಿಟ್ಟು ಸಿಕ್ಕಿದೆ. ಕೆಲವು ಏನು ಗೊತ್ತಾ, ಫ್ರೀಯಾಗಿ ಸಿಕ್ಬಿಟ್ರೆ ಅಯ್ಯೋ ಬಿಡಿ ಫ್ರೀಯಾಗಿ ಸಿಕ್ತು ಅಂತ ಕೇರ್ ಮಾಡಲ್ಲ. ಅದೇ ಬಾಯಿ ಮುಚ್ಕೊಂಡು ಒಂದು ಸಾಮಾನ್ಯ ಕೊಟ್ಟು ಹಣ್ಣು ಹಂಪಲ ಕೊಟ್ಟು ಲಕ್ಷ್ಮೀ ಪ್ರಸಾದ ಅಂತ ಹೇಳಿ ಆ ಮಂತ್ರವನ್ನು ಇಸ್ಕೊಂಡು ಹೋಗೋದು. ಎಲ್ಲಿ? ನಮ್ಮ ಆಶ್ರಮಕ್ಕೆ ಬರಬೇಕು, ಇನ್ನೆಲ್ಲೂ ವಿಧಿ ಇಲ್ಲ. ಯಾಕೆಂದರೆ ಎಲ್ಲ ಸೀಕ್ರೆಟ್ಗಳು ಯಾವ ನನ್ನ ಮಗನೂ ಬಿಟ್ಕೊಡಲ್ಲ. ಯಾಕೆಂದರೆ ಅವರು ನಾವು ಚೆನ್ನಾಗಿದ್ರೆ ಸಾಕಪ್ಪ, ಬೇರೆಯವ್ನು ಹೆಂಗಾರು ಹಾಳಾಗೋಲಿ ಅಂತ. ನಮ್ಗೆ ಹಂಗಲ್ಲ, ಎಲ್ಲರೂ ಚೆನ್ನಾಗಿರಬೇಕು, ಪ್ರತಿಯೊಬ್ಬನು ಕೋಟೇಶ್ವರ ಹೋಗಬೇಕು. ಆದರೆ ದಡ್ಶಿಕಾಮಣಿಗಳು ನೀವುಗಳು ದುಡ್ಡನ್ನು ಪ್ರತಿದಿನ 2 ಪೂಜೆ ಪೂಜೆ ಮಾಡಬೇಕು. ಧೂಪ ದೀಪಂ ಸಮರ್ಪಯಾಮಿ. ಯಾವತ್ತು ಲಕ್ಷ್ಮಿಗೆ ಏನು ಗೊತ್ತಾ, ಧೂಪ ದೀಪ ನೈವೇದ್ಯ ಬಹಳ ಇಷ್ಟ ಅವಳಿಗೆ. ಯಾವತ್ತು ಸಾಂಬ್ರಾಣಿ ಹಾಕ್ತಾಯಿರಿ. ಲಕ್ಷ್ಮಿಗೆ ತುಂಬ ಇಷ್ಟ ಅಂದರೆ ಲಕ್ಷ್ಯವನ್ನು ಸಾಧಿಸೋಕ್ಕಿಂತ ನೀವು ಸಂಪಾದನೆ ಮಾಡಿ 10 ರೂಪಾಯಿ ಇರಲಿ ಹಾಕಬೇಕು. ಆದರೆ ಒಂದು ತಿಳ್ಕೊಳ್ಳಿ, ನೀವು ತಂದಿರೋ ಸಂಪಾದನೆ ಏನು ಹೊರಗಡೆ ಒಂದು ಬರ್ತೀರಾ, ಪ್ರತಿದಿನ 1 ರೂಪಾಯಿ ನಾನು ಹಾಕ್ತೀನಿ ಅಂದರೆ 1 ರೂಪಾಯಿಯನ್ನು ಅದರೊಳಗೆ ಹಾಕ್ತಾ ಬರಬೇಕು. ಒಂದು ಪಕ್ಕದಲ್ಲಿ ಸಪ್ರೇಟಾಗಿ ಬಟ್ಲಿಟ್ಕೊಳ್ಳಿ. ಹೆಂಡತಿ ಕೈ ಕೊಡಬೇಕು, ಹೆಂಡತಿ ಹಾಕಬೇಕು. ಹೆಂಡತಿ ಅಕಸ್ಮಾತ್ ದಿನಗಳಿದ್ದರೆ ಖಂಡಿತ ಕೊಡಬೇಡಿ, ನೀವೇ ಹೋಗಿ ಆ 1 ರೂಪಾಯಿ ಹಾಕಬೇಕು. 10 ರೂಪಾಯಿ ಹಾಕ್ತೀನಿ ಅಂದರೆ ಸಾಯೋವರೆಗೂ, ಎಲ್ಲಿ ನಾವು ಜೀವ ಹೊಟ್ಟೋಗೋವರೆಗೂ ದಿನ 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 ಮರೆಯಬಾರ್ದು. ಪ್ರತಿದಿನ 10 ರೂಪಾಯಿ ಹಾಕಬೇಕು, ನಮಸ್ಕಾರ ಮಾಡಬೇಕು. ಬೆಳಗ್ಗೆ ಎದ್ದು 5 ರೂಪಾಯಿ ತೊಗೋಬೇಕು, ಖರ್ಚು ಮಾಡಬೇಕು. ಆ ಖರ್ಚು ಮಾಡೋದು ಎಲ್ಲಿ, ಹೇಗೆ, ಯಾರಿಗೆ ಕೊಡ್ಬೋದು, ಯಾವುದಕ್ಕೆ ಉಪಯೋಗಿಸ್ಬೋದು ಅದೆಲ್ಲ ತಿಳಿಸೋಣ. ತಾಳ್ಮೆ ಬೇಕೇ ಬೇಕು ಮನುಷ್ಯನಿಗೆ ಅಂತ ಮೊದಲಿಂದ ಹೇಳ್ತಿದ್ದೀನಿ. ಬುದ್ಧಿಜೀವಿಗಳು ಕಾಯ್ತೀರಾ ಅನ್ಕೊಂಡಿದ್ದೀನಿ, ಕಾಯ್ತಾರಿ ಬಂದೆ. ಗುರುಜಿ, ಹಣದ ಪೆಟ್ಟಿಗೆಯಲ್ಲಿ ಬರೀ ನಿಂಬೆಹಣ್ಣು ಅಷ್ಟೇ ಅಲ್ಲ, ಜೊತೆಗೆ ಪಾದರಸ ಇಡಬೇಕು. ಅವಾಗ ಪಾದರಸ ಎಷ್ಟು ವೇಗಕ್ಕೆ ನಾವು ಪಾದರಸನ ಹೋಲಿಸ್ತೀವಿ ಅಷ್ಟು ಬೇಗ ಧನ ಪ್ರಾಪ್ತಿ ಆಗತ್ತೆ ಅಂತ ಹೇಳಿದ್ರೆ, ಆದ್ರೆ ಅದು ಕೂಡ ಅಷ್ಟು ಸುಲಭದ ಮಾತು ಅಲ್ಲ ಅಂತ ತಿಳಿಸ್ಕೊಟ್ಟಿದ್ದೀರಾ.